ತಾರೀಕು ಹಿಂದೂ ಸಮಾವೇಶದ ಪೂರ್ವಭಾವಿಯಾಗಿ ನಾವೆಲ್ಲ ಮಾತೆಯರು ಇಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತಲೂ ಕೂಡ ನಮಗೆ ಅನಿಸಿದೆ. ಇದು ಪ್ರಥಮ ಬಾರಿಗೆ ನಡೆದಿರೋದ್ರಿಂದ ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ನಾವಾದರೂ ಭಾವಿಸ್ತೀವಿ. ಇದರ ಒಂದು ಏನಪ್ಪ ಅಂತಂದರೆ 19ನೇ ತಾರೀಕು ಎಲ್ಲ ಮತ್ತು ಮನೆಯವರು ಇಡೀ ತಾಲೂಕಿನ ಜನಗಳು ಎಲ್ಲರೂ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರ್ಯಾಲಿನ ಹಮ್ಮಿಕೊಂಡಿದ್ವಿ. ಹಾಗಾಗಿ ಎಲ್ಲರೂ ನೀವು ಪತ್ರಕರ್ತರು ನಮಗೆ ಸಹಾಯ ಮಾಡಿ ಇನ್ನು ನಾಡಿದ್ದೇ ಇರೋದ್ರಿಂದ ಎಲ್ಲರೂ ಮನೆಗೆ ನಾವು ಹೋಗಿ ಕರೆದಿದ್ದೀವಿ. ಆಲ್ಮೋಸ್ಟ್ 1300 ಮನೆ ಸಂಪರ್ಕ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಮಾಡೋದಿದೆ. ಇನ್ನು ಹಳ್ಳಿಗಳಿಗೆಲ್ಲ ನೀವು ಪತ್ರಿಕೆಗಳ ಮೂಲಕ ಏನು ವರದಿ ಆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ. ಹಿಂದೂ ಸಮಾವೇಶ ಒಂದು ಯಶಸ್ವಿ ಆಗುತ್ತೆ. ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮುಂಬರುವ ದಿನಗಳಲ್ಲಿ ನಮಗೆ ಏನೇನು ಮುಂಬರುವ ತೊಂದರೆಗಳಾಗುತ್ತೋ ಅದನ್ನೆಲ್ಲದನ್ನು ನಿಭಾಯಿಸೋಂಥ ಶಕ್ತಿನ ಆ ಭಾರತ ಮಾತೆ ನಮಗೆ ಕೊಡಲಿ ಅಂತ ಕೇಳ್ಕೊಳ್ತಾ ನಿಮ್ಮಲ್ಲಿ ವರದಿ ಕಾರ್ಯಕ್ರಮದಲ್ಲಿ ನಾಡಿದ್ದು ಬುಧವಾರ ನಾಳೆ ಧ್ವಜಾರೋಹಣ ಇದೆ. ನಾಡಿದ್ದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಉರುಸಲಮ್ಮ ದೇವಸ್ಥಾನದಿಂದ ಮಾತೆ ಉರುಸಲಮ್ಮ ದೇವಿಯ ಮೆರವಣಿಗೆಯೊಂದಿಗೆ ಅನೇಕ ಕಲಾ ತಂಡಗಳು ಸುಮಾರು ಒಂದು 10ರಿಂದ 12 ಕಲಾ ತಂಡಗಳು ಭಾಗಿಯಾಗೋ ಒಂದು ಸೂಚನೆ ಇದೆ. ಎಲ್ಲ ಕಲಾ ತಂಡಗಳಲ್ಲಿ ಧರ್ಮಸ್ಥಳದ್ದು ಮತ್ತು ನಮ್ಮ ಮಾತೆಯವರ ಪೂರ್ಣ ಕುಂಭ ಕಳಶದೊಂದಿಗೆ ಧರ್ಮಸ್ಥಳದ ಮಾತೆಯವರು ಕೂಡ ಒಂದು 250 ಜನ ಬರ್ತೀವಿ ನಾವು ಪೂರ್ಣ ಕುಂಭಕ್ಕೆ ಅಂತ ಹೇಳಿದ್ದಾರೆ. ಅದರ ಜೊತೆ ನಮ್ಮ ಮಾತೆಯರು ಕೂಡ ಸೇರಿ ನಾವು ಎಲ್ಲ ಒಟ್ಟಿಗೆ ಮೆರವಣಿಗೆಯಲ್ಲಿ ಭಾಗವಹಿಸ್ತೀವಿ. ಹಾಗೆಯೇ ಅಲ್ಲಿಂದ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಸಮಾವೇಶ ಇದೆ. ಅಲ್ಲಿ ಸ್ವಾಮಿ ಮಠಾಧಿಪತಿಗಳು ವಿವಿಧ ಮಠದ ಮಠಾಧಿಪತಿಗಳು ಹಾಗೆ ನಮ್ಮ ಹಿಂದೂ ಸಮಾವೇಶದ ಬಗ್ಗೆ ಹಿಂದೂಗಳ ಬಗ್ಗೆ ಹೇಳಲು ಬರುತ್ತಿರುವ ಒಬ್ಬ ಮಹನೀಯರು ಎಲ್ಲ ನಾವು ಹೇಗೆ ಒಗ್ಗಟ್ಟಾಗಿರಬೇಕು, ನಾವು ಎಲ್ಲಿ ಎಡುತ್ತಿದ್ದೀವಿ, ಎಲ್ಲಿ ಏನು ಮಾಡ್ತಿದ್ದೀವಿ ಅಂತ ಒಂದು ತಿಳಿಸ್ಕೊಡೋಕ್ಕೆ ಅಂತ ಆಗಮಿಸ್ತಿದ್ದಾರೆ. ಅದು ಎಲ್ಲದನ್ನೂ ತಿಳ್ಕೊಳ್ಳೋಣ. ನಾವೆಲ್ಲರೂ ಸಭೆಗೆ ಆಗಮಿಸ್ತೀವಿ.